ಎಲ್ಲರಿಗೂ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನ ಕಸಿರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸುಮಾರು ಹಸುಗಳು ಕೂಡ ಮೃತಪಟ್ಟಿದ್ದು. ಅವುಗಳಲ್ಲಿ ಎಲ್ಲ ಕೂಡ ಭಾಳ ಬಡ ರೈತರಾಗಿದ್ದರು. ಅವುಗಳಲ್ಲಿ ಸುಮಾರು ಹಸುಗಳಿಗೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ. ಇದು ನಿಜಕ್ಕೂ ಕೂಡ ಭಾಳ ವಿಷಾದನೀಯ. ಹಾಗಾಗಿ ನಾನು ಮತ್ತು ನಮ್ಮ ಸಾಮೇಗೌಡರು ಒಕ್ಕೂಟದ ವತಿಯಿಂದ ನಾವು ಯಾರು ಹಸುಗಳನ್ನು ಕಳ್ಕೊಂಡಿದ್ದಾರೋ ಅವರಿಗೆ 10,000 ರೂಪಾಯಿ ಚೆಕ್ನ ಮುಖಾಂತರ ಅವರಿಗೆ ಇವತ್ತು ಕೊಡ್ತಾ ಇದ್ದೀವಿ. ನಾನು ರೈತರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಯಾವುದೇ ಹಸು ತಗೊಂಡ ತಕ್ಷಣ ಇನ್ಶೂರೆನ್ಸನ್ನು ಮಾಡಿಸೋದು ಅವರು ಕರ್ತವ್ಯ ಅಂತ ಭಾವಿಸ್ಕೊಂಡು ಇನ್ಶೂರೆನ್ಸನ್ನು ಮಾಡಿಸ್ಬೇಕಾಗ್ತದೆ. ಯಾಕೆ ಅಂತಂದರೆ ಆ ಹಸುವಿನ ಬೆಲೆ 70,000, 80,000, 1 ಲಕ್ಷ ಹೀಗೆಲ್ಲ ಇರ್ತದೆ. ಬಡ ರೈತರು ಕೂಲಿ ಮಾಡಿ ಕಷ್ಟಪಟ್ಟು ಒಂದು ಹಸುವನ್ನು ಕೊಂಡುಕೊಂಡು ಹಸುವನ್ನ ಜೀವನ ಮಾಡೋಣ ಅಂತ ಮಾಡ್ತಾ ಇದ್ರೆ ಸಾಲಾಗೆಲ್ಲ ಮಾಡಿ ತಗೊಂಡಿರ್ತಾರೆ. ಆ ಹಸು ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತ ಪಕ್ಷದಲ್ಲಿ ಆ ಕುಟುಂಬಕ್ಕೆ ಬಹಳಷ್ಟು ನಷ್ಟ ಆಗೋದ್ರಿಂದ ಕೋಲಾರ ಹಾಲು ಒಕ್ಕೂಟ ವರ್ಷಕ್ಕೆ 2 ಬಾರಿ ಇನ್ಶೂರೆನ್ಸನ್ನ ವಿಮೆನ ರೈತರಿಗೋಸ್ಕರ ಮಾಡಿಸ್ತಾ ಇದೆ. ಅದರಲ್ಲಿ ರೈತರು ಒಂದು ಭಾಗ, ಯೂನಿಯನ್ ಒಂದು ಭಾಗ ಹಾಕಿ ಸುಮಾರು 2 ಇದರಲ್ಲಿ 2 ಸಾರಿ ವರ್ಷಕ್ಕೆ ಮಾಡುವಂಥ ಇದನ್ನ ಕಂತಿಲ್ಲ, ಒಂದೇ ಕಂತಲ್ಲಿ ಎಲ್ಲನೂ ಕಟ್ಟಬೇಕಾಗ್ತದೆ. 2,000 ರೂಪಾಯಿ ಅಥವಾ ಇನ್ನೂ ಸ್ವಲ್ಪ ಕಡಿಮೆನೂ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆಲ್ಲನೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಮೂರಿಗೆ ಬರ್ತಾರೆ, ನಿಮ್ಮೂರಿಗೆ ಬಂದಾಗ ಆ ಇನ್ಶೂರೆನ್ಸನ್ನು ಎಲ್ಲರೂ ಮಾಡಿಕೊಂಡು ನೀವು ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು 5 ಜನ ಕೊಡ್ತೇವೆ, 10,000. ಹಸು ಇಲ್ಲದೆ ಇರೋ ಇದು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ದತ್ತಿಯಿಂದ ನಾವು ಇದನ್ನ ಕೊಡಿಸ್ತಾ ಇದ್ದೀವಿ.